ಇದನ್ನ ಬಳಸದೆ ನ್ಯಾಚುರಲ್ ಆಗಿ ಹೇರ್ ಕಲರ್ ಯಾವ ತರ ರೆಡಿ ಮಾಡೋದು ಅಂತ ನೋಡೋಣ. ತುಂಬಾ ಚೆನ್ನಾಗಿ ಕಪ್ಪಾಗುತ್ತೆ, ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ನ್ಯಾಚುರಲ್ ಆಗಿ ಹೇರ್ ಕಪ್ಪಾಗುತ್ತೆ. ಇದನ್ನ ಮಕ್ಕಳು ಕೂಡ ಯೂಸ್ ಮಾಡಬಹುದು. ತಕ್ಷಣ ಮಾಡಿ ಹಾಕೋಬಹುದು, ಇದನ್ನ ಮಾಡಿ ಇಡಬೇಕು ಅಂತನಿಲ್ಲ. ಮೊದಲಿಗೆ ನಾನು ಎಳ್ಳು ತಗೊಂಡಿದ್ದೀನಿ, ಕಪ್ಪು ಎಳ್ಳು. ಕಪ್ಪು ಎಳ್ಳು ಬಳಸೋದ್ರಿಂದ ಕೂದಲಿನ ಬೆಳವಣಿಗೆ ಕೂಡ ಹೆಚ್ಚಾಗುತ್ತೆ. ಕೂದಲಿನಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಎಳ್ಳಲ್ಲಿ ಇರುತ್ತೆ. ಅದರಿಂದ ಎಳ್ಳನ್ನ ಜಾಸ್ತಿಯಾಗಿ ಬಳಸೋದ್ರಿಂದ ಕೂದಲು ಉದ್ದವಾಗಿ ಬೆಳೆಯುತ್ತೆ, ಉದುರೋದು ಕೂಡ ಇಲ್ಲ. ಇದು ಕಲಂಜಿ ಸೀಡು ಅಷ್ಟೇ, ಕೂದಲು ದಪ್ಪವಾಗಿ ಉದ್ದವಾಗಿ ಬೆಳೆಯುತ್ತೆ ಕಲಂಜಿ ಸೀಡ್ ಹಾಕೊಳ್ಳೋದ್ರಿಂದ. ಮತ್ತೆ ಕಪ್ಪು ಆಗುತ್ತೆ, ನ್ಯಾಚುರಲ್ ಆಗಿ ಹೇರ್ ಕಪ್ಪಾಗುತ್ತೆ ಕಲಂಜಿ ಹಾಕೊಳ್ಳೋದ್ರಿಂದ. ಎಳ್ಳು ಮತ್ತೆ ಕಲೋಂಜಿನ ಹಾಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಮತ್ತೆ ದಾಸವಾಳ ತಗೊಂಡಿದ್ದೀನಿ. ದಾಸವಾಳನು ಕೂಡ ಅಷ್ಟೇ ನಿಮಗೆ ಬಿಳಿ ಕೂದಲಿನ ಸಮಸ್ಯೆಯನ್ನ ನಿಧಾನವಾಗಿ ಕಡಿಮೆ ಮಾಡ್ತಾ ಬರುತ್ತೆ. ಅದು ರೆಡ್ ದಾಸವಾಳನ ಹಾಕೋಬೇಕು. ಇದು ನ್ಯಾಚುರಲ್ ಆಗಿ ಕಪ್ಪಾಗುತ್ತಾ ಬರುತ್ತೆ ದಾಸವಾಳ ಯೂಸ್ ಮಾಡೋದ್ರಿಂದ. ನಾವು ಬೇರೆ ಎಲ್ಲ ಕಲರ್ ಯೂಸ್ ಮಾಡೋದ್ರಿಂದ ಈ ತರ ನ್ಯಾಚುರಲ್ ಆಗಿ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ನಿಮಗೆ ಫಸ್ಟಿಗೆ ರಿಸಲ್ಟ್ ಬಂದಿಲ್ಲ ಅಂದ್ರೂ ನೀವು ಯಾವಾಗ್ಲೂ ಈ ತರ ಮಾಡಿ ಹಾಕ್ತಾ ಬಂದ್ರೆ ಬಿಳಿ ಕೂದಲಿನ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ. ಬಿಡಿಸಿರುವ ದಾಸವಾಳನ್ನು ಕೂಡ ಕಬ್ಬಿಣದ ಬಾಂಡ್ಲಿಗೆ ಹಾಕೊಂಡಿದ್ದೀನಿ. ಶಂಖಪುಷ್ಪನ ಹೂವನ್ನು ಕೂಡ ತಗೊಂಡಿದ್ದೀನಿ. ಶಂಖಪುಷ್ಪ ಹೂ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಇದ್ರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಒಂದು ಕಲರ್ ಕೊಡುತ್ತೆ. ಇದು ಕೂಡ ಅಷ್ಟೇ ಒಳ್ಳೆ ಒಂದು ಕೂದಲಿನ ಎಲ್ಲಾ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಈ ಹೂನ ಯೂಸ್ ಮಾಡೋದ್ರಿಂದ. ಇದು ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ನಿಮಗೆ. ಶಂಖಪುಷ್ಪ ಎಷ್ಟು ಬೇಕೋ ಅಷ್ಟು ತಗೋಬಹುದು ಹೂವನ್ನ ಕೂಡ. ಇವಾಗ ಹೂವು ಮತ್ತೆ ದಾಸವಾಳ ಎಲ್ಲ ಹಾಕೊಂಡಿದ್ದೀನಿ. ಒಂದು ಕಬ್ಬಿಣದ ಬಾಂಡ್ಲಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಭೃಂಗರಾಜ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಭೃಂಗರಾಜ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನೀವು ಕುದಿಸಕ್ಕೆ ಹಾಕೋಬೇಕು ಅಂತನಿಲ್ಲ, ಆಮೇಲೆ ಕೂಡ ಹಾಕೋಬಹುದು. ಇದು ಕತ್ತಾ ಪೌಡರು, 1 ಟೇಬಲ್ ಸ್ಪೂನ್ ಅಷ್ಟು ಕತ್ತಾ ಪೌಡರ್ನ ಹಾಕೋಬಹುದು. ಇಲ್ಲ ನಾನು ಅರ್ಧ ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಕೂಡ 1 ಟೇಬಲ್ ಯೂಸ್ ಮಾಡ್ಬೋದು, ಇಲ್ಲ ಅರ್ಧ ಟೇಬಲ್ ಸ್ಪೂನ್ ಆದ್ರೂ ಕತ್ತಾ ಪುಡಿನ ಯೂಸ್ ಮಾಡ್ಬೋದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೊಂಡು. 1 ಗ್ಲಾಸ್ ನೀರು ಹಾಕೊಂಡಿದ್ದೀನಿ. ನೀರು ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇದು ತಿಕ್ಕಾಗಬೇಕು, ಅಲ್ಲಿ ತನಕ ಕುದಿಸ್ಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಆಗುತ್ತೆ, ನೀವು ಹಾಗೇನೆ ಕೂಡ ಇದನ್ನ ತಲೆಗೆ ಬಳಸ್ಕೋಬಹುದು. ಒಂದು 10 ರಿಂದ 15 ನಿಮಿಷ ಕುದಿಸ್ಕೊಳ್ಳಿ, ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ. ಇದಕ್ಕೆ ನಾನು ಕಾಫಿ ಪುಡಿನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇನ್ಸ್ಟೆಂಟ್ ಕಾಫಿ ಪುಡಿನ, ಯಾವುದಾದ್ರೂ ಕಾಫಿ ಪುಡಿ ಯೂಸ್ ಮಾಡ್ಬೋದು. ಕಾಫಿ ಪುಡಿ ಹಾಕೊಳ್ಳೋದ್ರಿಂದ ಕೂಡ ನ್ಯಾಚುರಲ್ ಆಗಿ ನಿಮಗೆ ಕಪ್ಪಾಗ್ತಾ ಬರುತ್ತೆ. ಕೂದಲಿನ ಎಲ್ಲಾ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಕಾಫಿ ಪುಡಿ ಯೂಸ್ ಮಾಡೋದ್ರಿಂದ. 2 ಪ್ಯಾಕೆಟ್ ಕಾಫಿ ಪುಡಿನ ಹಾಕೊಂಡಿದ್ದೀನಿ. 2 ರುಪೀಸ್ ಬರುತ್ತಲ್ಲ, 2 ರೂಪಾಯಿದು ಬರುತ್ತೆ, ಆ ಪ್ಯಾಕೆಟ್ನ ಹಾಕೊಂಡಿದ್ದೀನಿ. ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಮತ್ತೆ ಬೇರೆ ಯಾವುದೇ ಹೇರ್ ಕಲರ್ನ ಯೂಸ್ ಮಾಡೋದಿಲ್ಲ, ಅಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಇದನ್ನ ಬಳಸೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ನ್ಯಾಚುರಲ್ ಆಗಿ ಕಲರ್ ಆಗ್ತಾ ಬರುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕು. ಈ ಲಿಕ್ವಿಡ್ ಏನಿದೆ ಅದು ತಿಕ್ಕಾಗಬೇಕು, ಕಲರ್ ಕೂಡ ಚೇಂಜ್ ಆಗುತ್ತೆ, ಕಪ್ಪು ಕಲರ್ ಬರುತ್ತೆ, ಅಲ್ಲಿ ತನಕ ಕುದಿಸ್ಕೋಬೇಕು. ಇದನ್ನ ಹಾಕೊಂಡು ಒಂದು 2 ಗಂಟೆ ಬಿಟ್ಟು ಬರೀ ನೀರಲ್ಲಿ ವಾಶ್ ಮಾಡ್ಕೋಬಹುದು. ಬರೀ ಇಷ್ಟೇನೆ. ನೀವು ಭೃಂಗರಾಜ್ ಪುಡಿನ ಆಮೇಲೆ ಕೂಡ ಹಾಕೋಬಹುದು, ಫಸ್ಟೇನೆ ಹಾಕೋಬೇಕು ಅಂತಾನೆ ಇಲ್ಲ. ಇವಾಗ ನೋಡಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈ ತರ ಗಟ್ಟಿ ಆಗ್ಬೇಕು. ಕುದಿಸ್ಕೊಂಡು ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ ಯಾವ ತರ ಕಲರ್ ಬಂದಿದೆ ಅಂತ. ಇದನ್ನ ಅಪ್ಲೈ ಮಾಡೋದ್ರಿಂದ ನಿಮಗೆ ಕೂದಲು ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ. ಯಾವಾಗ್ಲೂ ಈ ತರ ಯೂಸ್ ಮಾಡ್ತಾ ಇದ್ರೆ ಮತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ, ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ. ಕೂದಲು ಉದುರ್ತಾ ಇದ್ರು ಕೂಡ ಕಡಿಮೆ ಆಗುತ್ತೆ. ಇದನ್ನ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ. ಇದನ್ನ ನೀವು ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ಈ ತರ ನ್ಯಾಚುರಲ್ ಆಗಿ ನಿಮಗೆ ಕೂದಲಿನ ಎಲ್ಲಾ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ.
ಇವಾಗ ಇದನ್ನ ಸೋದಿಸ್ಕೊಳ್ತಾ ಇದ್ದೀನಿ. ನೀವು ಬಟ್ಟೆಲಾದ್ರೂ ಸೋದಿಸ್ಕೋಬಹುದು, ಇಲ್ಲ ಒಂದು ಸ್ಟೈನರ್ ಅಲ್ಲಾದ್ರೂ ಕೂಡ ಸೋದಿಸ್ಕೋಬಹುದು. ಇವಾಗ ಸೋದಿಸ್ಕೊಂಡು ಆಗಿದೆ. ನೀವು ಹಾಗೇನೆ ಕೂಡ ಈ ಲಿಕ್ವಿಡ್‌ನ ಅಪ್ಲೈ ಮಾಡ್ಕೋಬಹುದು. ಇದಕ್ಕೆ ಅಲೋವೆರಾ ಜೆಲ್ ಯೂಸ್ ಮಾಡ್ಬಿಟ್ಟು ಅಪ್ಲೈ ಮಾಡ್ಕೋಬಹುದು. ನಾನು ಅಲೋವೆರಾ ಜೆಲ್ ಹಾಕೊಂಡಿಲ್ಲ. ಅಲೋವೆರಾ ಜೆಲ್ ಕೂಡ ಹಾಕೋಬಹುದು. ಹಾಗೇನೆ ಕೂಡ ಅಪ್ಲೈ ಮಾಡ್ಕೋಬಹುದು. ಅಲೋವೆರಾ ಜೆಲ್ ಹಾಕೊಂಡ್ರೆ ತುಂಬಾ ಸಾಫ್ಟ್ ಆಗುತ್ತೆ ಕೂದಲು. ಅದರಿಂದ ಅಲೋವೆರಾ ಜೆಲ್ ಇದ್ರೆ ಜೆಲ್ ಯೂಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಯಾವ ತರ ಕಲರ್ ಕಾಣ್ತಾ ಇದೆ ಅಂತ. ನಾನು ಇದಕ್ಕೆ ಇಂಡಿಗೋ ಪೌಡರ್‌ನ ಹಾಕೊಳ್ತಾ ಇದ್ದೀನಿ. ಇಂಡಿಗೋ ಪೌಡರ್ ಹಾಕೊಂಡ್ರೆ ತಕ್ಷಣ ಕೂದಲು ಕಪ್ಪಾಗುತ್ತೆ. ಅದಕ್ಕೆ ನಾನು ಇಂಡಿಗೋ ಪೌಡರ್‌ನ ಹಾಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಇಂಡಿಗೋ ಪೌಡರ್‌ನ ಯೂಸ್ ಮಾಡ್ಬೋದು. ಕೂದಲು ಯಾವ ತರ ಇರುತ್ತೋ ಆ ತರ ಯೂಸ್ ಮಾಡ್ಕೊಳ್ಳಿ. ಜಾಸ್ತಿ ಉದ್ದ ಇರೋರು ಜಾಸ್ತಿ ಹಾಕೋಬಹುದು. ಕಡಿಮೆ ಇರೋರು ಕಡಿಮೆ ಇಂಡಿಗೋ ಪೌಡರ್‌ನ ಹಾಕೊಂಡು ಯೂಸ್ ಮಾಡ್ಕೋಬಹುದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಂಡಿಗೋ ಪೌಡರ್‌ನ ಹಾಕೊಂಡು 1 ಗಂಟೆ ಇರಬಾರದು. ಇಂಡಿಗೋ ಪೌಡರ್ ಹಾಕೊಂಡು ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ. 10 ನಿಮಿಷ ಆದ್ಮೇಲೆ ನೀವು ಇದನ್ನ ತಲೆಗೆ ಹಾಕೊಂಡು ಒಂದು 2 ಗಂಟೆ ಬಿಟ್ಟು ಬರೀ ನೀರಲ್ಲಿ ವಾಶ್ ಮಾಡ್ಕೊಂಡ್ರೆ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ. ತುಂಬಾ ಚೆನ್ನಾಗಿ ಕಪ್ಪಾಗುತ್ತೆ. ಮತ್ತು ನೀವು ಇಂಡಿಗೋ ಪೌಡರ್ ಮತ್ತೆ ಭೃಂಗರಾಜ್ ಪೌಡರ್ ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದನ್ನ ತಲೆಗೆ ಹಾಕೊಂಡು 2 ಗಂಟೆ ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.